ಜಿಲ್ಲೆಯ ಬೇಲೂರು ಪಟ್ಟಣದಲ್ಲಿ ಘನಘೋರ ದುರಂತ ಸಂಭವಿಸಿದೆ. ಬೀದಿ ಬದಿ ವ್ಯಾಪಾರಿಗಳ ಮೇಲೆ ವಿಧಿಯಾಟ ನಿಜಕ್ಕೂ ಕೂಡ ಕ್ರೂರತೆಯನ್ನು ಮೆರೆದಿದೆ. ಪಾಳು ಬಿದ್ದ ಕಟ್ಟಡವನ್ನು ಕುಸಿದ ಬಿದ್ದ ಪರಿಣಾಮಕ್ಕಾಗಿ ಅಂದರೆ ಒಂದು ಪಾಳು ಬಿದ್ದ ಕಟ್ಟಡದ ಕೆಳಗೆ ಬೀದಿ ಬದಿ ವ್ಯಾಪಾರಿಗಳು ವ್ಯಾಪಾರವನ್ನು ಮಾಡ್ತಾ ಇದ್ರು. ಅವರಿಗೆ ಗೊತ್ತಿರಲಿಲ್ಲ ನಮ್ಮ ಪಕ್ಕದಲ್ಲಿರುವಂಥ ಈ ಹಾಳು ಕಟ್ಟಡ ನಮ್ಮ ಜೀವವನ್ನೇ ಬಲಿ ಪಡೆಯುತ್ತೆ ಅಂತ ಅವರಿಗೆ ಗೊತ್ತಿರಲಿಲ್ಲ. ಪಾಳು ಬಿದ್ದ ಕಟ್ಟಡ ಕುಸಿದ ಪರಿಣಾಮವಾಗಿ ಮೂವರು ದುರ್ಮರಣವನ್ನು ಹೊಂದಿದ್ದಾರೆ. ದುರಂತದಲ್ಲಿ ಅಮರ್ನಾಥ್, ಜ್ಯೋತಿ, ನಜೀರ್ ಎಂಬ ಮೂವರು ವ್ಯಕ್ತಿಗಳು ಸಾವನ್ನಪ್ಪಿದ್ದಾರೆ. ಕಟ್ಟಡದ ಕೆಳಗೆ ಕುಳಿತು ವ್ಯಾಪಾರ ಮಾಡ್ತಾ ಇದ್ರು ಮೂವರು. ದುರ್ಘಟನೆಯಲ್ಲಿ 4 ಮಂದಿಗೆ ಗಾಯ ಆಗಿದೆ. ಹಿಮ್ಸ್ ಆಸ್ಪತ್ರೆಗೆ ದಾಖಲು ಮಾಡಿದ್ದಾರೆ. ಕಟ್ಟಡದ ಬಳಿ ವ್ಯಾಪಾರ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಹೇಗೋ ಜಾಗ ಸಿಗುತ್ತೆ, ಅಲ್ಲಿ ಕೂತ್ಕೋಬಹುದು, ವ್ಯಾಪಾರ ಮಾಡಬಹುದು, ಜೀವನ ನಡೆಸಬಹುದು ಅಂತ ಅವರು ಅಲ್ಲಿಯೇ ವ್ಯಾಪಾರವನ್ನು ಮುಂದುವರಿಸಿದ್ರು. ಪರಿಹಾರದ ಭರವಸೆಯನ್ನು ಕೊಟ್ಟಿದ್ದಾರೆ ಅಲ್ಲಿನ ಪುರಸಭೆ ಅಧ್ಯಕ್ಷ. ಹಾಸನ ಜಿಲ್ಲೆ ಬೇಲೂರು ಪಟ್ಟಣದಲ್ಲಿ ಈಗಾಗಲೇ ಪಾಳು ಬಿದ್ದ ಕಟ್ಟಡ ಕುಸಿದು 3 ಸಾವನ್ನಪ್ಪಿದ್ದಾರೆ ಎನ್ನುವ ಮಾಹಿತಿ ಇರುವಂಥದ್ದು. ಈಗ ನಾವು ಬೇಲೂರು ಪಟ್ಟಣದ ಏನೋ ಪಾಳು ಬಿದ್ದ ಕಟ್ಟಡ ಏನು ಕುಸಿದಿತ್ತು ಆ ಕಟ್ಟಡದ ಕುಸಿದ ಪ್ರದೇಶದಲ್ಲಿದ್ದೀವಿ. ಸ್ಥಳೀಯರು ಅಂದರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳೀಯರು ಏನು ಹೇಳ್ತಾರೆ ಅದನ್ನು ಕೇಳೋಣ. ಯಾಕಂತಂದರೆ ಸರ್, ಈಗ ಕೆಲವೊಂದು ಮಾಹಿತಿ ಬರ್ತಾಯಿತ್ತು, ಈ ಪ್ರದೇಶ ಏನೋ ಕೋರ್ಟ್ನಲ್ಲಿತ್ತು, ಜೊತೆಗೆ ಹಾಗಾಗಿ ಪುರಸಭೆಯ ಕೂಡ ಮಾಹಿತಿ ಇತ್ತು, ಹಾಗಾಗಿ ಇದನ್ನು ತೆರವು ಮಾಡಿರಲಿಲ್ಲ ಅನ್ನೋದು ಏನು ನಿಜ ಘಟನೆ ಏನು ಸರ್ ಇದು? ಹೌದು ಸರ್, ಇದು ಶ್ರೀಮಾನ್ ಸತ್ಯನಾರಾಯಣ ಗೌಡ್ರು ಅನ್ನೋ ಒಂದು ಪ್ರಾಪರ್ಟಿ. ಇದು ನೋಡಿ, ಹಳೆ ಬಿಲ್ಡಿಂಗು, ಥಿಯೇಟ್ರು, ಈ ಫ್ರಂಟಲ್ಲಿರ್ತಕ್ಕಂಥದ್ದು ಇವೆಲ್ಲ ಕೋರ್ಟಲ್ಲಿ ಇರೋದ್ರಿಂದ ಏನು ಸರ್, ಕೋರ್ಟಲ್ಲಿ ಇರೋದ್ರಿಂದ ನಾವು ಪುರಸಭಾ ವತಿಯಿಂದ ಅವರಿಗೆ ಏನು ಹೇಳಿ ಯಾವುದೇ ಥರದ ಮಾರ್ಗದರ್ಶನ ಮಾಡೋಕ್ಕಾಗಲಿ, ಅವ್ರನ್ನ ಬಾಗಿಲಾಕ್ಸುವಂಥದ್ದಾಗಲಿ, ನಾವು ನೋಟಿಸ್ ಕೊಡುವಂಥದ್ದಾಗಲಿ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಹಾಗಾಗಿ ಏನೋ ಈ ಫುಟ್ಪಾತಲ್ಲಿ ಬಾಗಿಲು ಹಾಕಿದ್ರಲ್ಲಿ ಕೋರ್ಟಲ್ಲಿ ವಿವಾದ ಇರೋದ್ರಿಂದ ಅವರು ಎಲ್ಲ ಕ್ಲೋಸ್ ಮಾಡ್ಕೊಂಡು ಬೀಗ ಹಾಕೊಂಡು ಹೋಗಿದ್ದಾರೆ. ಯಾರೂ ಸಹ ಈ ಬಿಲ್ಡಿಂಗ್ ಒಳಗಡೆ ವ್ಯಾಪಾರ ವಹಿವಾಟು ಮಾಡಿಕೊಂಡು ಇರೋದಿಲ್ಲ. ಏನೋ ಖಾಲಿ ಜಾಗ ಇತ್ತಲ್ಲ, ಅದ್ರ ಮುಂಭಾಗದಲ್ಲಿ ಅವರು ಹೂವಿನ ವ್ಯಾಪಾರ, ಹಣ್ಣಿನ ವ್ಯಾಪಾರ ಮಾಡ್ಕೊಂಡಿರ್ತಾರೆ. ನಾವು ಸಹ ಒಂದು 8-10 ಸಲ ಇಲ್ಲಿಂದ ಖಾಲಿ ಮಾಡಿಸಿದ್ದೀವಿ ಪುರಸಭಾ ವತಿಯಿಂದ. ಏನು ಹಣ್ಣು ಮತ್ತು ತರಕಾರಿ ಮತ್ತು ತಳ್ಳ ಗಾಡೀಲಿ ಇರ್ತಕ್ಕಂಥವ್ರು ಹೂವಿಗೆ ಸಪ್ರೇಟು ನಾವು ಪುರಸಭಾ ವತಿಯಿಂದ ಜಾಗಗಳನ್ನು ಮಾಡಿಕೊಟ್ಟಿದ್ದೇವೆ. ಆದರೂ ಸಹ ಕೆಲವರೆಲ್ಲ ಖಾಲಿ ಜಾಗ ಬಸ್ ಸ್ಟ್ಯಾಂಡಿಗೆ ನಿಯರ್ ಅಲ್ವಾ ಅಂತೇಳಿ ಬೆಳಗ್ಗೆ ನಾವು ಇಲ್ಲದೇ ಇದ್ದಾಗ ಅಷ್ಟೊತ್ತಿಗೆ ಬಂದ್ಬಿಟ್ಟು ಇಟ್ಕೊಂಡು ವ್ಯಾಪಾರ ವಹಿವಾಟು ಮಾಡ್ತಾ ಇರ್ತಾರೆ. ಅವರಿಗೆಲ್ಲ ತಿಳಿ ಹೇಳುವಂಥ ಕೆಲಸನೂ ಸಹ ನಾವು ಮಾಡಿದ್ದೇವೆ. ಆದರೂ ಸಹ ಇವತ್ತು ಬೇಲೂರಲ್ಲಿ ಆಗಬಾರ್ದಿತ್ತು ಅಂಥ ಒಂದು ದುರ್ಘಟನೆ ನಡೆದಿದೆ. ನಮಗೂ ಸಹ ಭಾಳ ಬೇಜಾರಾಗಿದೆ. ಯಾರು ತೀರೋಗಿರ್ತಾರೆ ಅಂಥವರ ಮನೆಗೆ ನಾವು ತೆರಳಿ, ನಾನೊಬ್ಬ ಪುರಸಭಾ ಅಧ್ಯಕ್ಷರು ಮತ್ತು ಎಲ್ಲ ನಮ್ಮ ಸದಸ್ಯರ ಒಟ್ಟಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಮತ್ತು ಶಾಸಕರಿಗೆ, ತಹಸೀಲ್ದಾರರು ಇವರೆಲ್ಲರನ್ನೂ ಒಳಗೊಂಡಂತೆ ಏನು ತೀರೋಗಿರ್ತಾರೆ ಅಂಥವ್ರ ಮನೆಗೆ ಹೋಗಿ ಅವರಿಗೆ ಸಾಂತ್ವನ ಹೇಳಿ, ಅವರಿಗೆ ಏನಾದರೂ ನಮ್ಮ ಪುರಸಭೆ ವತಿಯಿಂದ, ಶಾಸಕರ ವತಿಯಿಂದ, ಜಿಲ್ಲಾಧಿಕಾರಿಗಳ ವತಿಯಿಂದ ಅವರಿಗೆ ಮತ್ತು ಸರ್ಕಾರದ ವತಿಯಿಂದ ಅವರಿಗೆ ಏನು ಸಹಾಯಧನ ಪರಿಹಾರ ಕೊಡಿಸುವಂಥ ವ್ಯವಸ್ಥೆನ ನಾನೊಬ್ಬ ಪುರಸಭಾ ಅಧ್ಯಕ್ಷರಾಗಿ ಹೇಳ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ. ಎಷ್ಟು ಜನ ಸಾವನ್ನಪ್ಪಿರುವಂಥದ್ದು ಆ ಥರದ ಮಾಹಿತಿ ಇದೆ ಸರ್? ಈಗ 3 ಜನ ಸಾವನ್ನಪ್ಪಿದ್ದಾರೆ. ಈಗ 2 ಜನ ಹಾಸನದಲ್ಲಿ ತೀರೋಗಿದ್ದಾರೆ ಅಂತ ಮಾಹಿತಿ ಇತ್ತು. ಈಗೊಂದು ಫೋನ್ ಬಂತು, ಏನು ಹಣ್ಣಿನ ವ್ಯಾಪಾರಿ ಮಾಡ್ತಕ್ಕಂಥ ಲೇಡಿ ಜ್ಯೋತಿ ಅಂತ ಇದ್ದರು, ಅವರು ಸಹ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ಬಿಟ್ಟು ನಮ್ಮ ಮಾಹಿತಿ ಸಿಕ್ಕಿದೆ. ಇನ್ನೂ ಒಬ್ಬರು ಸೀರಿಯಸ್ ಆಗಿದ್ದಾರೆ ಅಂತೇಳಿ ಒಟ್ಟು 4 ಜನ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ತಮಗೆ ತಿಳಿಸ್ತಾ ಇದ್ದೀನಿ ಸರ್. ಸರ್, ಇದಕ್ಕೆ ಹಿಂದೆ ಮನವಿಯನ್ನು ಕೊಟ್ಟಿರಲಿಲ್ಲ ಸರ್, ಇದನ್ನು ತೆರವು ಮಾಡಿ, ಈ ಥರ ಇದು ಪಾಳು ಬಿದ್ದಿದೆ, ಜೊತೆಗೆ ಅದರಲ್ಲಿ ಶಕ್ತಿಯಾಗಿಲ್ಲ ಆ ಕಟ್ಟಡ ಅನ್ನೋದು ನಿಮಗೆ ಆ ಥರದ್ದೇ ಯಾವುದೇ ಥರದ ನಮಗೆ ನೋಟಿಸ್ ಆಗಲಿ ಇನ್ನೊಂದಾಗಲಿ ತೆರವುಗೊಳಿಸಿ ಅಂತ ಹೇಳ್ಬಿಟ್ಟು ಯಾವುದೇ ಥರದ್ದು ಏನು ಇವತ್ತರೆಗೂ ಬಂದಿಲ್ಲ. ಏನು ವಿಚಾರ ಅಂತ ಅಂದರೆ, ಇದು ಕೋರ್ಟಿನ ವಿವಾದದಲ್ಲಿದೆ, ಯಾರೂ ಸಹ ಇದನ್ನು ಮುಟ್ಟಬಾರ್ದು, ಬೀಗ ಹಾಕುವಂಥ ವ್ಯವಸ್ಥೆ ಮಾಡ್ಕೊಂಡು ಇಟ್ಕೊಂಡಿದ್ರು ಸರ್, ಅಷ್ಟೇ. ಇದು ಬೇಲೂರು ಪುರಸಭಾ ಅಧ್ಯಕ್ಷರು ಅಂದರೆ ಕುಮಾರ್ ಅವರು ಅಶೋಕ್ ಅವರು ಹೇಳುವಂಥ ಮಾತು. ಯಾಕಂತಂದರೆ ಹಿಂದೆ ನಾವು ಸಾಕಷ್ಟು ಬಾರಿ
ಇವರಿಗೆ ನೋಟಿಸ್ ಅಂದರೆ ಮನವಿಯನ್ನು ಕೂಡ ಮಾಡಿದ್ವಿ. ಇಲ್ಲಿ ಯಾರು ಕೂಡ ವ್ಯಾಪಾರ ಮಾಡಬೇಡಿ ಅನ್ನುವ ತಿಳಿಯನ್ನು ಹೇಳಲಾಗಿತ್ತು. ಆದರೆ ದುರಾದೃಷ್ಟವಶಾತ್ ಈ ಥರದ ಘಟನೆ ಆಗಿದೆ. ನಮ್ಮ ಕಡೆಯಿಂದ ಏನಾಗುತ್ತೆ ಪರಿಹಾರ ಕೊಡುವಂತಹ ಕೆಲಸ ಈಗಾಗಲೇ ಜಿಲ್ಲಾಧಿಕಾರಿಗಳಿಗೂ ಕೂಡ ಮಾಹಿತಿ ತಲುಪಿಸಿದ್ದೀವಿ. ಜೊತೆಗೆ ಈ ಸ್ಥಳ ಏನಿತ್ತು ಈ ಸ್ಥಳ ಕೂಡ ನ್ಯಾಯಾಲಯದಲ್ಲಿತ್ತು ಅನ್ನುವ ಮಾಹಿತಿಯನ್ನು ಸದ್ಯಕ್ಕೆ TV5ಗೆ ಪುರಸಭೆಯ ಅಧ್ಯಕ್ಷರು ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ. ಅಲ್ಲ ಈಗ ವಯ್ಯ ಒಬ್ಬನೇ ಅಲ್ಲೂ ಹೋಗಿದೆ ಅಂತ ಒಂದು ಮಳಿಗೆ ಸತ್ಯನಗೋಡಿ ಸಂಬಂಧಪಟ್ಟಂಥ ಒಂದು ಮಳಿಗೆ. ಈ ಮಳಿಗೆಯಲ್ಲಿ ಮಳಿಗೆ ಮುಂಭಾಗದಲ್ಲಿ ಸುಮಾರು ಜನ ವ್ಯಾಪಾರಸ್ಥರು ವ್ಯಾಪಾರ ಮಾಡ್ತಾಯಿದ್ರು. ಏನಪ್ಪ ಅಂದರೆ ಅಲ್ಲಿ ಒಂದು ಶಾಪಿಂಗ್ ಕಾಂಪ್ಲೆಕ್ಸನ್ನು ಮಾಡಿದ್ದಾರೆ. ಅಲ್ಲಿ ಹೋಗೋಕ್ಕೋಸ್ಕರ 2 ಮಳಿಗೆಗಳನ್ನ ತೆರವುಗೊಳಿಸಿದ ಒಂದು ಕಾರಣದಿಂದಾಗಿ ಇವತ್ತು 3 ಸಾವು ನೋವುಗಳನ್ನು ಬೇಲೂರಲ್ಲಿ ನೋಡಬೇಕಾಗ್ತದೆ. ಯಾಕಪ್ಪ ಅಂದರೆ ಇಲ್ಲಿನ ಸಾರ್ವಜನಿಕರಾಗಿರ್ಬೋದು ಅದು ಸಂಬಂಧಪಟ್ಟಂಥ ಏನು ಮಳಿಗೆ ಓನರ್ಗಳಿದ್ದಾರೆ ಅವ್ರು ಎಚ್ಚೆತ್ಕೊಂಡಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಮುಂದಿನ ದಿನಗಳಲ್ಲಿ ಈ ಥರ ಮಳಿಗೆಗಳು ಎಲ್ಲೇ ಇದ್ದಾವೆ ಪುರಸಭೆಯವರು ಎಚ್ಚೆತ್ಕೊಂಡು ಈ ಥರ ಮಳಿಗೆಗಳನ್ನ ಡಮಲಿಷ್ ಮಾಡಬೇಕು. ಅದ್ರ ಜೊತೆಗೆ ಶಾಸಕರು ಸಹ ಈ ಒಂದು ಇಂಥ ಅವಘಡಗಳನ್ನ ಆಗದ ರೀತಿಯಲ್ಲಿ ಪುರಸಭೆಯವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಚ್ಚರ ವಹಿಸಬೇಕು. ಯಾಕಂದರೆ ಒಂದು ಪ್ರಾಣನ ಯಾರು ತಂದ್ಕೊಳಕ್ಕಾಗೋದಿಲ್ಲ. ಮುಂದಿನ ದಿನಗಳಲ್ಲಿ ಈ ಥರದ